ಹಲೋ, ಎಲ್ಲರಿಗೂ ನಮಸ್ಕಾರ. ಶ್ರೀಲಂಕಾ ಟೆಸ್ಟ್ ನಮ್ಮ ಇಂಡಿಯನ್ ಟೀಮ್ ಕೋಚ್ ಗೌತಮ್ ಗಂಭೀರ್ ಅವರು ಸಂದೇಶ ಕೊಟ್ಟಾರೆ. ಮುಂಬರುವ ಶ್ರೀಲಂಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತ ತಂಡ ಸಜ್ಜಾಗೈತೆ. ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಆಟಗಾರರಿಗೆ ತಮ್ಮ ಗರಿಷ್ಠ ಸಾಮರ್ಥ್ಯ ಪ್ರದರ್ಶನ ಮಾಡಬೇಕೆಂದು ಹೇಳಿದ್ದಾರೆ. ಅದರಾಗೂ ಪ್ರತಿಯೊಂದು ಸವಾಲಿಗೂ ಸಿದ್ಧರಾಗಿರಿ ಮತ್ತು ನಿಮ್ಮ ಶ್ರಮವನ್ನು ಮೈದಾನದಲ್ಲಿ ಹಾಕಿ ಎಂದು ನಮ್ಮ ಗೌತಮ್ ಗಂಭೀರ್ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ಇದು ಪ್ರತಿಯೊಬ್ರು, ಯಾಕಂದ್ರೆ ಟೆಸ್ಟ್ ಮ್ಯಾಚ್ ಆಲ್ರೆಡಿ ಮೊನ್ನೆ ಮ್ಯಾಚ್ ಟೆಸ್ಟ್ ಮ್ಯಾಚ್ ಗೆದ್ವಿ. ಸೊ ಈ ಒಂದು ಟೆಸ್ಟ್ ಮ್ಯಾಚ್ ಅನ್ನು ಶುಭಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಕೆಎಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇವ್ರು ಒಂದು ಟೀಮ್ ಅನ್ನ ಚಲೋ ನೋಡ್ಕೋಬೇಕು. ಮತ್ತೆ ಪ್ರತಿಯೊಬ್ರು ಎಫರ್ಟ್ ಬೇಕಿದೆ, ಪ್ರತಿಯೊಬ್ರು ವರ್ಕೌಟ್, ಪ್ರತಿಯೊಬ್ಬರು ಒಂದು ಹಾರ್ಡ್ ವರ್ಕ್ ಬೇಕು. ಸೊ ದಯವಿಟ್ಟು ಎರಡು ಮ್ಯಾಚ್ ಶ್ರೀಲಂಕಾ ಜೋಡಿ ನಮ್ಮ ಇಂಡಿಯಾ ಪೂರ 2 ಸರಣಿ ಮ್ಯಾಚ್ ಅನ್ನು ಗೆಲ್ಲಬೇಕಂತೇಳಿ ನಮ್ಮೆಲ್ಲರ ಆಸೆ. ಪ್ಲೀಸ್ ದಯವಿಟ್ಟು ನಿಮ್ಮ ಈ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಇಂಡಿಯಾ ಭಾಳ ಸಪೋರ್ಟ್ ಮಾಡ್ತೇವೆ. ಸೊ ಇದ್ರಿಗೆ ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ, ಹೊಸಬ್ರಿಗೆ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ. ಸೊ ಯಾರು ಚಾನ್ಸ್ ಸಿಕ್ಕತ್ತಲ್ಲ ಅವ್ರು ಯಾರು ಮಿಸ್ ಯೂಸ್ ಮಾಡ್ಕೋಬಾರ್ದು. ಸೊ ದಯವಿಟ್ಟು ಚಾನ್ಸ್ ಸಿಕ್ಕಿದ್ದನ್ನ ಬಳಸ್ಕೊಂಡು ಒಂದು ಚಲೋ ಅವಕಾಶ ಕೊಡ್ಬೇಕಂತೇಳಿ ನಮ್ಮ ಕಡೆಯಿಂದ ಆಸೆ ಐತೆ. ಸೊ ದಯವಿಟ್ಟು ನಿಮ್ಗೆ ನಿಮ್ಮ ಒಂದು ಇಂಡಿಯನ್ ಟೀಮ್ ಈಗೇನು ಹೊಸ ಟೀಮ್ ಇದೆಯಲ್ಲ, ಸೊ ಇದ್ರ ಬಗ್ಗೆ ನಿಮ್ಗೆ ಏನಾರ ಅನಿಸಿಕೆ, ಏನ್ರ ಯಾವ್ದಾರು ಕ್ಯಾಪ್ಟನ್ ಚೇಂಜಸ್ ಇರ್ಬೋದು, ವೈಸ್ ಕ್ಯಾಪ್ಟನ್ ಚೇಂಜಸ್ ಇರ್ಬೋದು, ಮತ್ತೆ ಯಾರ ಜಾಗಕ್ಕೆ ಇವ್ರ ಬದಲು ಇವ್ರು ತಗೋಬೇಕಾಗಿತ್ತು ಅಂತ ಏನಾರ ನಿಮಗೇನ ಹೇಳೋದಿತ್ತಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆಲ್ರೆಡಿ ನಾನು ಒಂದು ವಿಡಿಯೋ ಹೇಳ್ಬಿಟ್ಟೇನೆ. ಹಿಂದೆ ಟೆಸ್ಟ್ ಸರಣಿದೆ ಪೂರ ಲಿಸ್ಟ್ 15 ಮಂದಿ ಲಿಸ್ಟ್ ಆಲ್ರೆಡಿ ನಾನು ಹೇಳ್ಬಿಟ್ಟೇನೆ ಯಾರಿದ್ದಾರೆ ಅಂತೇಳಿ. ನಮ್ದು ಶುಭಮನ್ ಗಿಲ್ ನಾಯಕತ್ವ ಮತ್ತು ವೈಸ್ ಕ್ಯಾಪ್ಟನ್ ನಮ್ಮ ಕನ್ನಡಿಗ KL ರಾಹುಲ್. ಗ್ಯಾಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ.